ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆ ಮುಂಬೈ ಇಂಡಿಯನ್ಸ್ ಹಾವಳಿ ಮಾಡ್ಕೊಂಡು ಅದ್ದೂರಿಯಾಗಿ ಕ್ವಾಲಿಫೈಡ್ ಟೂಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಈ ಕಡೆಯಿಂದ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಮ್ಯಾಚ್ ಇದೆ. ಸೊ ಇದರಲ್ಲಿ ಯಾರು ಗೆಲ್ಲಬೇಕು, ಆರ್ ಸಿ ಬಿಗೆ ಏನಾಗಬೇಕು, ನಿನ್ನೆ ಮ್ಯಾಚಲ್ಲಿ ಅವನ ಅಜ್ಜಿ ಎಲಿಮಿನೇಟರ್ ಪ್ರಿಡಿಕ್ಷನ್ ಕೊಡ್ತಾ ಇದ್ದಂಗೆ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅಂತ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ನನ್ನ ಮೇಲೆ ಅಫೆಂಡ್ ಆಗೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಕ್ಕಂಡೇ ಅಂತೆಲ್ಲ ಕಾಮೆಂಟ್ ಸೆಕ್ಷನಲ್ಲೆಲ್ಲ ಉಗಿತಾ ಇದ್ರಿ. ಗೊತ್ತು ನನಗೆ, ನೋಡಿದೆ ಏನು ಗುರು ಮುಂಬೈ ಇಂಡಿಯನ್ಸಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸಪೋರ್ಟಿವ್ ಅಲ್ಲ ಗುರು, ಪ್ರಿಡಿಕ್ಷನ್ ಹೇಳಿದ್ರು ಮುಂಬೈ ಇಂಡಿಯನ್ಸ್ ಗೆಲ್ಲಬಹುದು ಅನ್ನೋ ಥರ ಸಪೋರ್ಟ್ ಮಾಡ್ತಿಲ್ಲ ಮುಂಬೈ ಇಂಡಿಯನ್ಸ್ ಇನ್ನೊಂದು ಟ್ರೋಫಿ ಗೆಲ್ಲಬೇಕು ಅನ್ನೋ ಥರ ಹೇಳ್ತಾ ಇಲ್ಲ. ಅವ್ರಿಗೆ ಏನಕ್ಕೆ ಟ್ರೋಫಿಗಳು 5 ಟ್ರೋಫಿಗಳು ಇಟ್ಕೊಂಡವ್ರೆ, ಮುಂಬೈ ಇಂಡಿಯನ್ಸ್ ಏನಕ್ಕೆ ಗೆಲ್ಲಬೇಕು, ನಾನು ಹಂಗೆ ನೋಡೋಕೆ ಹೋಯ್ತು ಫೈನಲ್ಗೆ ಹೋಗ್ಬಾರ್ದು ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತೀನಿ. ಹೌದು, ಪ್ರಿಡಿಕ್ಷನ್ ಇದೆ, ಮುಂಬೈ ಇಂಡಿಯನ್ಸು ಫೈನಲ್ಗೆ ಬರುವಂಥ ಸಾಧ್ಯತೆ ಇದೆ ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೀನಿ ಮುಂಚೆನೆ. ಬಟ್ ನನ್ನ ಪ್ರಕಾರ ನೋಡ್ತು ಅಂದರೆ ಮುಂಬೈ ಇಂಡಿಯನ್ಸ್ ಫೈನಲಿಗೆ ಬರಬಾರ್ದು ಗುರು. ಬಂದರೆ ಮಜಾ ಇರುತ್ತೆ, ಬಟ್ ಫೈನಲಿಗೆ ಬರಬಾರ್ದು. ಯಾಕಂದರೆ ಆರ್ ಸಿ ಬಿ ಫೈನಲ್ ಇದೆ, ಮುಂಬೈ ಇಂಡಿಯನ್ಸ್ ಎಲ್ಲರೂ ಫೈನಲ್ ಹೋಗ್ಬಿಡ್ತು ಅಂತಂದರೆ ಮುಂಬೈ ಇಂಡಿಯನ್ಸು ಪ್ಲೇ ಆಫ್ಸಲ್ಲಿ ಫೈನಲ್ಸ್ಗೆ ಹೋದಾಗ ಅವನ ಅಜ್ಜಿ ಬಿಟ್ಕೊಂಡು ಕೊಟ್ಟಿರೋ ಮಾತೇ ಇಲ್ಲ ಗುರು. ಎಲ್ಲ 5 ಸಲನೂ ಕೂಡ ಗುಣ ಇಟ್ಟಿದ್ದಾರೆ. ಯಾರೇ ಬರಲಿ ಫೈನಲ್ಸಲ್ಲಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ. ಸೊ ಆದ್ದರಿಂದ ಮುಂಬೈ ಇಂಡಿಯನ್ಸ್ ಫೈನಲ್ಗೆ ಬಂತು ಅಂತಂದರೆ ಅದು ಒಂಥರ ಸಿಕ್ಕಾಪಟ್ಟೆ ಒಂಥರ ಭಯ ಹುಡ್ಸುತ್ತೆ. ಆರ್ ಸಿ ಬಿ ಫಸ್ಟ್ ಕ್ವಾಲಿಫೈ ಆಗಿರ್ಬೋದು, ಬಟ್ ಆದರೂ ಒಂಥರ ಭಯ ಹುಡ್ಸುತ್ತೆ ಅಂತ ಹೇಳ್ಬೇಕು ಮುಂಬೈ ಇಂಡಿಯನ್ಸ್ ಅಂತ ಅಂದಾಗ. ಬೇರೆ ಯಾವುದೇ ಟೀಮ್ ಫೈನಲ್ಗೆ ಬಂದರೂ ಕೂಡ ನಮ್ಗೆ ಅಷ್ಟು ಭಯ ಆಗೋದಿಲ್ಲ. ಮುಂಬೈ ಇಂಡಿಯನ್ಸ್ ಇನ್ ಫೈನಲ್ಸ್ ಅಂತ ಅಂದರೆ ಅವ್ರು ಡಾಮಿನೇಟ್ ಮಾಡ್ತಾರೆ ಅಂತ ಗೊತ್ತಿರೋ ವಿಚಾರನೇ. ಪ್ಲೇ ಆಫ್ಸ್ ಅಂತಲೇ ಡಾಮಿನೇಟ್ ಮಾಡ್ತಾರೆ ಅವರು. ನೋಡಿ, ಲೀಗ್ ಸೈಜ್ ಮ್ಯಾಚ್ಗಳನ್ನ ಗುಜರಾತ್ ಮೇಲೆ 2 ಮ್ಯಾಚ್ ಸೋತಿದ್ದಾರೆ. ಇನ್ಫ್ಯಾಕ್ಟ್ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ 1 ಮ್ಯಾಚ್ನೂ ಗೆದ್ದೇ ಇಲ್ಲ ಮುಂಬೈ ಇಂಡಿಯನ್ಸ್. 3 ಸಲ ಸೋತಿದ್ದಾರೆ ಗುಜರಾತ್ ಟೈಟನ್ಸ್ ಮೇಲೆ, ಲಾಸ್ಟ್ ಸೀಸನ್ ಇನ್ಕ್ಲೂಡ್ ಮಾಡ್ಕೊಂತು ಅಂದರೆ. ಇಲ್ಲಿ ಬಂದ್ಬಿಟ್ಟು ಪ್ಲೇ ಆಫ್ಸಲ್ಲಿ ಸೋತೋಗಿದ್ದಾರೆ ಗುಜರಾತ್ ಟೈಟನ್ಸ್ ಅವರು. ನೋಡಿ, ಪ್ಲೇ ಆಫ್ಸ್ ಅಂತಂದರೆ ಡಿಫ್ರೆಂಟ್ ಬೀಸ್ಟ್ ಆಗೋಗ್ಬಿಡ್ತಾರೆ ಮುಂಬೈ ಇಂಡಿಯನ್ಸು, ಒಂಥರ ಮಾಕಾಳಿ ಆಗೋಗ್ಬಿಡ್ತಾರೆ ಅಂತ ಹೇಳಬೇಕು. ಸೊ ಮುಂಬೈ ಇಂಡಿಯನ್ಸು ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಏನಿದೆ, ಆರ್ ಸಿ ಬಿಗೆ ಸೋಲ್ಬೇಕು, ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು, ಪಂಜಾಬಿನ ಫೈನಲ್ ಆಗಬೇಕು. ಆರ್ ಸಿ ಬಿ ವರ್ಸಸ್ ಪಂಜಾಬ್ ಫೈನಲ್ಗೆ ಬಂತು ಅಂದರೆ ಖುಷಿ ವಿಚಾರ ಇದೆ. ಯಾಕೆಂದ್ರೆ ಎರಡು ಕೂಡ ಟ್ರೋಫಿ ಗೆಲ್ಲದೇ ಇರೋಂಥ ತಂಡಗಳು, ಯಾವ ತಂಡಕ್ಕಾರ ಒಂದು ತಂಡಕ್ಕೆ ಟ್ರೋಫಿ ಹೋಗುತ್ತೆ ಅಂತ ಹೇಳ್ಬೇಕು, ಹೊಸ ವಿನ್ನರ್ ಸಿಗ್ತಾರೆ ಅಂತ. ಅದೇ ಏನಾದ್ರು ಮುಂಬೈ ಇಂಡಿಯನ್ಸ್ ಬಂದರು ಅಂದ್ರೆ ತಗಲಾಕೊಂಡ್ರು ಅಂತಂದರೆ ಮತ್ತೆ ಏನೋ ಒಂದು ಮಾಡ್ತಾರೆ ಅನ್ನೋ ಒಂದು ಏನನ್ಸುತ್ತೆ. ಅದು ಫೈನಲ್ಗೆ ಬಂದರು ಅಂತಂದರೆ ಒಂಥರ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆಲ್ಲ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಏನು ಹೊಡೆದೇ ಬಿಡ್ತಾರೆ ಅಂತಲ್ಲ, ಎಲ್ಲ ಸಲ ಫೈನಲ್ ಹೊಡೆದಿದ್ದಾರೆ ಅಂತ, ಫೈನಲ್ ಇವರೇ ಗೆದ್ದಿದ್ದಾರೆ ಅಂತ, ಈ ಸಲ ಗೆದ್ಬಿಡ್ತಾರೆ ಫೈನಲ್ ಬಂದ್ಬಿಟ್ರೆ ಅಂತಲ್ಲ. ಬಟ್ ಆದರೂ ಏನೋ ಒಂಥರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಮುಂಬೈ ಇಂಡಿಯನ್ಸ್ ಅವರಿಗೆ ಹೆವಿಲಿ ಬೂಸ್ಟಪ್ ಆಗೋಗ್ಬಿಡುತ್ತೆ. ಎಲ್ಲೂ ಇಲ್ಲೇ ಇರೋಲ್ಲ ಬಂದ್ಬಿಟ್ವಲ್ಲ ಅವರು ಫೈನಲ್ಸ್ಗೆ ಅನ್ನೋ ಥರ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ 4 ಮ್ಯಾಚ್ ಇವರು ಆಡಿದ್ದು ನೋಡ್ತು ಅಂತಂದರೆ ಇವರೆಲ್ಲ ಬಾಟಮ್ ಆಫ್ ದ ಟೇಬಲ್ ಕಚ್ಕೊಳ್ಳೋ ಥರ ಇತ್ತು. ಬಟ್ ನಮ್ಮ ಆರ್ ಸಿ ಬಿ ಆ ಥರ ಅಲ್ಲ, ಸ್ಟಾರ್ಟಿಂಗಿಂದಲೂ ಚೆನ್ನಾಗಿ ಆಡ್ಕೊಂಡು ಬಂದಿರುವಂಥ ಆರ್ ಸಿ ಬಿ ಟಾಪ್ 2 ಫಿನಿಶ್ ಮಾಡೋದು ನೋಡ್ತು ಅಂತ ಅಂದರೆ ಈ 17 ಸೀಸನ್ಗಳಲ್ಲಿ ಟಾಪ್ 2 ಫಿನಿಶ್ ಮಾಡಿದವರು 8 ಸಲ ಟ್ರೋಫಿನ ಗೆದ್ದಿದ್ದಾರೆ ಮಗ. 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದವರು, ಲೀಗ್ ಸೈಜಲ್ಲಿ 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದವ್ರೆ 8 ಸಲ. ಅಂದರೆ ಮೆಜಾರಿಟಿ ಆಫ್ ದ ಟೈಮು 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿರುವಂಥ ಟೀಮೇ ಗೆದ್ದಿರೋದು IPL ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ. ಈ ಸೀಸನ್ನು ಕೂಡ ನಮ್ಮ ಆರ್ ಸಿ ಬಿ 2ನೇ ಸ್ಥಾನದಲ್ಲೇ ಫಿನಿಶ್ ಮಾಡಿದೆ. ಸೊ ಆದ್ದರಿಂದ ಏನೋ ಒಂದು ಫೀಲು, ಒಂದು ವೈಬು, 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿರೋರಿಗೆಲ್ಲ 8 ಸಲ ಟ್ರೋಫಿ ಸಿಕ್ಬಿಟ್ಟಿದೆ. 18 ಸೀಸನಲ್ಲಿ 8 ಸಲ 2ನೇ ಸ್ಥಾನದವ್ರಿಗೆ ಅವರೇ ಗೆದ್ದಿದ್ದಾರೆ. ಸೊ ಆದ್ದರಿಂದ ನಾವೇನಾದ್ರು ಗೆದ್ಬಿಡ್ಬೋದಾ ಅನ್ನೋ ಒಂದು ಬೆಲಿ ಫ್ಯಾಕ್ಟರ್ ಇದೆ ನಮಗೆ. ಬಟ್ ಆರ್ ಸಿ ಬಿಗೆ ಈಸಿ ಆಗಬೇಕು ಅಂತಂದರೆ ಪಂಜಾಬ್ ಕಿಂಗ್ಸು ಕ್ವಾಲಿಫೈ ಆಗಬೇಕು ಫೈನಲ್ಗೆ. ಯಾಕೆಂದರೆ ಆಡಿರುವಂಥ ನಾವು 3 ಮ್ಯಾಚಲ್ಲಿ 1 ಮ್ಯಾಚ್ನ ಸೋತಿದ್ದೀವಿ, 2 ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಗೆದ್ದಿದ್ದೀವಿ. ಅದು ಪ್ಲೇ ಆಫ್ಸಲ್ಲಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿರೋದ್ರಿಂದ ಇವ್ರ ವೀಕ್ನೆಸ್ಸು ಸ್ಟ್ರೆಂತು ಎಲ್ಲ ನಮಗೆ ಡೀಟೇಲ್ಡ್ ಆಗಿ ತಿಳ್ಕೊಂಡಿರೋದ್ರಿಂದ ಮುಂಬೈ ಇಂಡಿಯನ್ಸ್ ಮೇಲೆ ಗೆದ್ದಿಲ್ಲ ಅಂತಲ್ಲ, ಮುಂಬೈ ಇಂಡಿಯನ್ಸ್ ಮೇಲೆ ಕೂಡ ಗೆದ್ದಿದ್ದೀವಿ. ಪಂಜಾಬ್ ಫೈನಲ್ಗೆ ಬಂತು ಅಂದರೆ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಒಂದು ಹೊಸ ಟ್ರೋಫಿ ಹೊಸ ತಂಡಕ್ಕೆ ಬಂದಂಗೆ ಇರುತ್ತೆ. ಮುಂಬೈ ಫೈನಲ್ಗೆ ಬಂತು ಅಂದರೆ ಬೇಜಾರಾಗುತ್ತೆ, ಬಟ್ ಮ್ಯಾಚು ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಸೊ ಯಾವ್ದು ಬೇಕೋ ಗೊತ್ತಿಲ್ಲ. ಒಟ್ಟಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳು ಅನ್ಕೊಂತ ಹೇಳ್ತಾರೆ ಪಂಜಾಬ್ ಬರಲಿ ಮುಂಬೈ ಸೋಲ್ಲಿ ಇಲ್ಲಿ ಅಂತ ಅನ್ಕೊಂತಿರ್ತಾರೆ. ಇನ್ಫ್ಯಾಕ್ಟ್ ಎಲಿಮಿನೇಟ್ರಲ್ಲೇ ಮುಂಬೈ ಸೋಲ್ಲಿ ಅಂತ ಅನ್ಕೊಂತೀರಿ. ಗುಜರಾತ್ ಗೆಲ್ತು ಅಂದರೆ ನಮಗೆ ಬೆಟರ್ ಆಗುತ್ತೆ. ಇನ್ ಕೇಸ್ ನಾವು ಗುಜರಾತನ್ನು ತಗಲಾಕೊಂಡ್ರು ಫೈನಲ್ಲಿ ಅಂತಂದರೆ ಅವಾಗ ಆರ್ ಸಿ ಬಿ, ಇನ್ಫ್ಯಾಕ್ಟ್ ಗುಜರಾತ್ನ ಆರ್ ಸಿ ಬಿನ ಫೈನಲ್ಗೆ ಇಟ್ಟರು ಕೂಡ ಇದ್ರು. ಅಂದರೆ ಪ್ರಿಡಿಕ್ಷನಲ್ಲಿ ಗುಜರಾತು ಆರ್ ಸಿ ಬಿ ಫೈನಲ್ ಆಡುತ್ತೆ ಅಂತ. ಗುಜರಾತಲ್ಲಿ ಉಣ್ಕೊಂಡು ಹೋಗ್ತಾ ಇದ್ದಂಗೆ ವ್ಯಾಕ್ಸಿನ್ ಇರೋದು 2 ತಂಡಗಳು, ಪಂಜಾಬು ಮುಂಬೈ. ಸೊ ನನ್ನ ಪ್ರಕಾರ ಪಂಜಾಬ್ ಗೆಲ್ಲಬೇಕು ಗುರು ನೆಕ್ಸ್ಟ್ ಮ್ಯಾಚ್ನ. ಪಂಜಾಬ್ ಗೆದ್ದು ಫೈನಲಿಗೆ ಬಂದರೆ ಆರ್ ಸಿ ಬಿಗೆ ಈಸಿ ಆಗುತ್ತೆ. ಮುಂಬೈ ಗೆದ್ದು ಫೈನಲಿಗೆ ಬಂತು ಅಂತಂದರೆ ಆರ್ ಸಿ ಬಿ ಖಂಡಿತ ಕಷ್ಟ, ಕಟ್ಟಿಟ್ಟ ಬುತ್ತಿ ಇದ್ದೇ ಇರುತ್ತೆ. ಪಂಜಾಬ್ ಏನು ಕೊಲ್ಟೆ ತಂಡ ಅಂತ ಹೇಳ್ತಿಲ್ಲ, ಅವ್ರು ಹಂಗೆ ಸೋತೋಗ್ಬಿಟ್ಟಿದ್ದಾರೆ ನಾವು ಮಾತ್ರಕ್ಕೆ ಕೊಲ್ಟೆ ಆಗೋಗ್ಬಿಟ್ಟಿದ್ರೆ ಅಂತಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಆ ಪ್ಲೇ ಆಫ್ಸ್ ಹಿಸ್ಟ್ರಿ ಎಲ್ಲ ತೆಗೆದು ನೋಡ್ತು ಅಂದರೆ ಪಂಜಾಬ್ ಅವರು ಉಣ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆ. ನಮ್ಮ ಆರ್ ಸಿ ಬಿ ಥರನೇ ಅಂದರೆ ಅವ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿರೋದು ಎಷ್ಟೋ ವರ್ಷ ಆದಮೇಲೆ ಕ್ವಾಲಿಫೈ ಆಗಿರೋದು. ಸೊ ಆದ್ದರಿಂದ ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ ಪಂಜಾಬ್ ಅವ್ರದ್ದು ಅಷ್ಟು ಸೌಂಡ್ ಏನಿಲ್ಲ ಮುಂಬೈ ಇಂಡಿಯನ್ಸ್ ಕಂಪೇರ್ ಮಾಡ್ತಾರೆ. ಆದ್ದರಿಂದ ಮುಂಬೈ ಇಂಡಿಯನ್ಸ್ ಸೋಲಿ ಪಂಜಾಬ್ ಗೆಲ್ಲಿ ಅಂತ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳ ಆಶಯ ಇದು. ಸೊ ನಂದು ಅದೇ, ಪಂಜಾಬ್ ಗೆಲ್ಲಿ ನೆಕ್ಸ್ಟ್ ಮ್ಯಾಚು ಆ್ಯಂಡ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಫೈನಲ್ ಆಗಲಿ ಅಂತ ನೋಡುವ ಅದು ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಆರ್ ಸಿ ಬಿ ವರ್ಸಸ್ ಮುಂಬೈ ಆಗಬೇಕಾ, ಆರ್ ಸಿ ಬಿ ವರ್ಸಸ್ ಪಂಜಾಬ್ ಆಗಬೇಕಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಬಾ.